ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಇವಾಗ ಅಪ್ಕಮಿಂಗ್ ಸಿ ಇ ಟಿ ಎಕ್ಸಾಮ್ ಇದೆ. ಸೊ ಸಿ ಇ ಟಿ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಸಿ ಇ ಟಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದು ಕೂಡ ಬೇಸ್ಡ್ ಆನ್ ದ ಚಾಪ್ಟರ್ಸ್. ಸೊ ಇವಾಗ ಫಸ್ಟ್ ಚಾಪ್ಟರ್ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಇಯರ್ 2024 ಸೊ 3 to 4 ಕ್ವಶನ್ಸ್ ಬಂದಿತ್ತು. ಸೊ ಇವಾಗ ಕೂಡ 3 to 4 ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂತ ನೋಡೋಣ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಸಕ್ಸಸ್ ಈಸ್ ನಾಟ್ ಮೇಜರ್ಡ್ ಬೈ ವೆಲ್ತ್ ಬಟ್ ಬೈ ದ ಲೈವ್ಸ್ ಯು ಟಚ್ ಅಂತ. ಅಂದರೆ ಎಸ್ ಅನ್ನೋದು ಸಂಪತ್ತಿನಿಂದ ಅಳೆಯಲಾಗೋದಿಲ್ಲ ಅಂತ. ಸೊ ಮತ್ತು ಯಾವುದರಿಂದ ನಾವು ಯಾವ ಥರ ಜೀವನ ನಡೆಸ್ತಿರ್ತೀವಲ್ಲ, ಆ ಒಂದು ನಾವು ನಡೆಸುವಂಥ ಜೀವನದ ಮೇಲೆ ಆಧಾರದ ಮೇಲೆ ನಾವು ಅನ್ನು ಗುರುತಿಸ್ತೀವಿ ಅಥವಾ ಅನ್ನು ಹೇಳ್ತೀವಿ, ಅನ್ನು ಪಡೆದಿರ್ತೀವಿ ಅಂತ. ಸೊ ಇಲ್ಲಿ ನೋಡಿ, ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ. ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ನೋಡೋಣ. ಸೊ ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಲೆಟ್ ಅಂದರೆ 2023 ಕೇಳಿರೋಂಥ ಕ್ವಶನ್ ನೋಡಿ. ಅಂದರೆ ಇದೇ ಬೇಸ್ ಮೇಲೆ ಇರುತ್ತೆ, ಬಟ್ ಕೇಳೋ ಫಂಕ್ಷನ್ ಬೇರೆ ಕೊಟ್ಟಿರ್ತಾನೆ ಅಷ್ಟೇ. ಸೊ ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಆ್ಯಂಡ್ ಜಿ ಫ್ರಮ್ ಕ್ಲೋಸ್ ಇಂಟರ್ವಲ್ 0, ಓಪನ್ ಇಂಟರ್ವಲ್ ಇನ್ಫಿನಿಟಿ ಟು ಆರ್ are defined by function f of x is equal to x square and g of x is equal to root x. Which one of the following is not true ಅಂತ ಕೇಳ್ತಿದ್ದಾನೆ. ಸೊ ಆಪ್ಷನ್ ಏನಿದೆ ನಮಗೆ, ಎಫ್ ಕಂಪೋಸಿಷನ್ g of 2 is a 2, ಆಪ್ಷನ್ ಬಿ ಎಫ್ ಜಿ ಕಂಪೋಸಿಷನ್ ಎಫ್ ಆಫ್ 4 is a 4, ಜಿ ಕಂಪೋಸಿಷನ್ ಎಫ್ ಆಫ್ -2 is a 2, ಎಫ್ ಕಂಪೋಸಿಷನ್ g of -4 is a 4 ಅಂತ ಕೊಟ್ಟಿದ್ದಾನೆ. ಸೊ ವಿಚ್ ಈಸ್ ಅ ಫಾಲ್ಸ್ ಅಂತ, ಮೀನ್ಸ್ ವಿಚ್ ಈಸ್ ಅ ನಾಟ್ ಟ್ರೂ, ಎರಡು ಒಂದು. ಸೊ ಇವಾಗ ನೋಡೋಣ 1 by 1. ಆಪ್ಷನ್ ಎ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾನೆ, ಎಫ್ ಕಂಪೋಸಿಷನ್ ಜಿ ಆಫ್ 2 ಅಂತ. ಸೊ ಇಲ್ಲಿ ನೋಡಿ, ಕಂಪೋಸಿಷನ್ ಯಾವ ಥರ ಇರುತ್ತೆ, ಎಫ್ ಆಫ್ ಜಿ ಆಫ್ 2. ಏನಕ್ಕಂದರೆ ನೋಡಿ, ಜನರಲಿ ನಾವು ಏನು ತಗೊಂತೀವಿ, ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸ್ ಈಸ್ ಅ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ. ಸೊ ಇಲ್ಲೇನು ಬರುತ್ತೆ, ಎಫ್ ಆಫ್ ಜಿ ಆಫ್ 2. ಸೊ ಜಿ ಆಫ್ ಎಕ್ಸ್ ಫಂಕ್ಷನ್ ಏನಿದೆ ನಮಗೆ, ರೂಟ್ ಎಕ್ಸ್. ಸೊ ಏನಾಗುತ್ತೆ, ಎಫ್ ಆಫ್ ರೂಟ್ 2 ಅಂತ. ಸೊ ಎಫ್ ಆಫ್ ಎಕ್ಸ್ ಏನಿದೆ ನಮಗೆ, ಎಕ್ಸ್ ಸ್ಕ್ವಯರ್. ಸೊ ರೂಟ್ 2 ಸ್ಕ್ವಯರ್ ಈಸ್ ಅ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು 2 ಬರುತ್ತೆ. ಎಸ್. ಸೊ ಆಪ್ಷನ್ ಎ ಈಸ್ ಅ ಟ್ರೂ ಇದೆ. ಸೊ ಆಪ್ಷನ್ ಬಿ ನೋಡೋಣ. ಆಪ್ಷನ್ ಬಿ ಏನಿದೆ, ಜಿ ಕಂಪೋಸಿಷನ್ ಎಫ್ ಆಫ್ 4 ಅಂತ. ಸೊ ಜಿ ಆ್ಯಸ್ ಇಟ್ ಈಸ್ ಜಿ ಆಫ್ ಎಫ್ ಆಫ್ 4 ಅಂತ. ಬಿಕಾಸ್ ನೋಡಿ, ಕಂಪೋಸಿಷನ್ ಫಂಕ್ಷನ್. ಸೊ ಇವಾಗ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತಂದರೆ ನಮಗೆ ಎಕ್ಸ್ ಸ್ಕ್ವೇರ್ ಇದೆ. ಸೊ ಏನಾಗುತ್ತೆ ಇಲ್ಲಿ, 4 ಸ್ಕ್ವೇರ್ ಈಸ್ ಈಕ್ವಲ್ ಟು ಜಿ ಆಫ್ 16 ಬರುತ್ತೆ. ಸೊ ಜಿ ಆಫ್ ಎಕ್ಸ್ ಏನಿದೆ, ರೂಟ್ 16. ಸೊ ಇಲ್ಲಿ ಏನಾಗುತ್ತೆ ನಮಗೆ, ರೂಟ್ 16. ಸೊ ಈಸ್ ಈಕ್ವಲ್ ಟು 4. ಎಸ್. ಸೊ ಆಪ್ಷನ್ ಬಿ ಕೂಡ ಟ್ರೂ ಇದೆ. ನೆಕ್ಸ್ಟ್ ಆಪ್ಷನ್ ಸಿ ಏನಿದೆ ನೋಡೋಣ. ಜಿ ಕಂಪೋಸಿಷನ್ ಎಫ್ ಆಫ್ -2 ಅಂತ ಇದೆ. ಸೊ ಫಸ್ಟ್ ಜಿ ಆ್ಯಸ್ ಇಟ್ ಈಸ್ ಎಫ್ ಆಫ್ -2 ಅಂತ ಇದೆ. ಸೊ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಏನಿದೆ ನೋಡಿ ನಮಗೆ, ಎಕ್ಸ್ ಸ್ಕ್ವೇರ್. ಸೊ -2 ಸ್ಕ್ವೇರ್. ಸೊ ಜಿ ಆಫ್ 4 ಏನು ಬರುತ್ತೆ ನಮಗೆ, ರೂಟ್ 4. ಬಿಕಾಸ್ ಜಿ ಆಫ್ ಎಕ್ಸ್ ಈಸ್ ರೂಟ್ ಎಕ್ಸ್ ಇದೆ. ಸೊ ಆನ್ಸರ್ ಏನು ಬಂತು, 2. ಸೊ ಆಪ್ಷನ್ ಸಿ ಕೂಡ ಕರೆಕ್ಟ್ ಆಗುತ್ತೆ. ಸೊ ಇವಾಗ ಆಪ್ಷನ್ ಡಿ ಏನಿದೆ ನೋಡಿ. ಆಪ್ಷನ್ ಡಿ ಏನಿದೆ, ಎಫ್ ಕಂಪೋಸಿಷನ್ ಜಿ ಆಫ್ -4 ಈಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ -4. ಸೊ ಎಫ್ ಆಫ್ ಜಿ ಆಫ್ -4 ನೋಡಿ, ಜಿ ಆಫ್ ಎಕ್ಸ್ ಅಂದರೆ ಏನಿತ್ತು ನಮಗೆ, ರೂಟ್ ಎಕ್ಸ್ ಅಂತ. ಸೊ ಏನು ಬರುತ್ತೆ ಇವಾಗ ನಮಗೆ, ರೂಟ್ -4 ಅಂತ. ಸೊ ಎಫ್ ಆಫ್ ಎಕ್ಸ್ ಏನಿದೆ ನಮಗೆ, ಎಕ್ಸ್ ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ ರೂಟ್ -4 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು -4. ಬಟ್ ಇಲ್ಲಿ ನೋಡಿ, ಆಪ್ಷನ್ ಡಿ ಎಲ್ಲಿ ಏನಿದೆ ನಮಗೆ, ಈಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾನೆ. ಸೊ ಇದು ರಾಂಗ್ ಆಗುತ್ತೆ. ನಮಗೆ ಆನ್ಸರ್ ಯಾವ್ದು ಕರೆಕ್ಟು, ಆಪ್ಷನ್ ಡಿ. ಬಿಕಾಸ್ ಅವ್ನು ಕೇಳ್ತಿರೋದು ವಿಚ್ ಈಸ್ ಅ ನಾಟ್ ಟ್ರೂ ಅಂತ. ಸೊ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳ್ತಿದ್ದಾನೆ. ಸೊ ನಮಗೆ ಆಪ್ಷನ್ ಡಿ ಕರೆಕ್ಟ್ ಅಲ್ಲ. ಸೊ ಆನ್ಸರ್ ಯಾವ್ದು ಬರುತ್ತೆ ನಮಗೆ, ಹೆಂಗಿದ್ರೆ ಆನ್ಸರ್ ಈಸ್ ಅ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಕ್ವಶನ್ ಏನು ಕೇಳಿದ್ದ, ಕಂಪೋಸಿಷನ್ ಫಂಕ್ಷನ್ ಗೊತ್ತಿರಬೇಕು ನಿಮಗೆ, ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸ್ ಅಥವಾ
ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಾಗ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಈ ಥರ ಬರ್ದಾದ್ಮೇಲೆ ವ್ಯಾಲ್ಯೂ ಯಾವುದೇ ಕೊಡ್ತಾನಲ್ಲ, ಸೊ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬರುತ್ತೆ ನೋಡಿ. ಎಫ್ ಕಂಪೋಸಿಷನ್ ಜಿ ಏನು ಬಂತು ನಮಗೆ 2, ಮತ್ತು ಜಿ ಕಂಪೋಸಿಷನ್ ಎಫ್ ಆಫ್ 4 ಈಸ್ ಅ 4, ಜಿ ಕಂಪೋಸಿಷನ್ ಎಫ್ ಆಫ್ -2 ಈಸ್ ಅ 2, ಎಫ್ ಕಂಪೋಸಿಷನ್ ಜಿ ಆಫ್ -4 ಈಸ್ ಅ -4. ಬಟ್ ಇಲ್ಲಿ ಏನು ಕೊಟ್ಟಿದ್ದ ಆಪ್ಷನ್ ಡಿ ಅಲ್ಲಿ +4 ಕೊಟ್ಟಿದ್ದ. ಸೊ ಆನ್ಸರು 4th ರಾಂಗ್, ಅಂದರೆ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಒನ್ ದೀಸ್ ಆರ್ ನಾಟ್ ಈಕ್ವಲ್. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಫಸ್ಟ್ ಕ್ವಶನ್ಗೆ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಇದು ಕೂಡ 2023 ಕೇಳಿರೋ ಕ್ವಶನ್. ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x² - 5 ಆ್ಯಂಡ್ ಜಿ ಫ್ರಮ್ ಆರ್ ಟು ಆರ್ ಬೈ ಜಿ ಆಫ್ ಎಕ್ಸ್ is equal to x divided by x² plus 1. Then decomposition f of x is option A ಏನಿದೆ 3x² divided by x to the power 4 plus 2x² minus 4. Option B 3x² minus 5 divided by x to the power 4 minus 30x² plus 26. Option C 3x² divided by 9x to the power 4 plus 30x² minus 2. Option D 3x² minus 5 divided by 9x to the power 4 minus 6x² plus 26. ಸೊ ನೋಡಿ ಇಲ್ಲಿನೂ ಕೂಡ ಏನು ಕೇಳಿದಾನೆ ಜಿ ಕಂಪೋಸಿಷನ್ ಎಫ್. ಸೊ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಮೀನ್ಸ್ ಜಿ ಆಫ್ ಎಫ್ ಆಫ್ ಎಕ್ಸ್. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದೆ ನಮಗೆ 3x² minus 5 ಅಂತ. ಸೊ ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಡಿವೈಡೆಡ್ ಬೈ x² plus 1 ಇದೆ. ಸೊ ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತೆ ನಮಗೆ 3x² minus 5 divided by ಮತ್ತೆ x² ಪ್ಲೇಸಲ್ಲಿ 3x² minus 5 whole square, ಬಿಕಾಸ್ ಎಕ್ಸ್ ಪ್ಲೇಸಲ್ಲಿ 3x² minus 5 ಇದೆ ಪ್ಲಸ್ 1. ನೋಡಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ 3x² minus 5 ಚೇಂಜ್ ಆಗೋದಿಲ್ಲ. ಸೊ ಇಲ್ಲಿ ಡಿನಾಮಿನೇಟರಲ್ಲಿ ಏನಾಗುತ್ತೆ, ಇಲ್ಲಿ ಏನು ಯೂಸ್ ಮಾಡ್ಕೊತೀವಿ ಅಂತಂದರೆ ಫಾರ್ಮುಲಾ ನೋಡಿ, a minus b whole square formula, a square plus b square minus 2ab ಅಂತ. ಸೊ ಇಲ್ಲೇನು ಬರುತ್ತೆ ನಮಗೆ 3x square whole square plus 5 square minus 2 into 3x square into 5 plus 1 as it is. ಸೊ further simplification ಏನು ಬರುತ್ತೆ is equal to 3x² minus 5 divided by 3x² ಇದೆ 3 3s are 9 x to the power 4 plus 25 minus 2 into 3 6 6 5s are 30 x² plus 1. so ಇಲ್ಲಿ 3x² minus 5 divided by 9x to the power 4 minus 30x² plus 25 plus 1 becomes a 12 plus 26. ನೋಡಿ ಯಾವ ಆಪ್ಷನ್ ಬರುತ್ತೆ ನಮಗೆ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಡಿಕಂಪೋಸಿಷನ್ ಎಫ್. ಸೊ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಿತ್ತು 3x² minus 5 ಇದೆ, ಜಿ ಆಫ್ ಎಕ್ಸ್ ಎಕ್ಸ್ ಡಿವೈಡೆಡ್ ಬೈ x² plus 1 ಇದ್ದಾಗ ಸೊ ಡಿಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಏನು ಬರುತ್ತೆ ನಮ್ಗೆ ಆನ್ಸರು 3x² minus 5 divided by 9 into x to the power ಇದು 9 9x² minus 30x 9x to the power 4 minus 30x² plus 26. so option B is a correct answer. next ನೋಡಿ third question ಇದೆ. let the relation R being defined in n by a ಆರ್ ಬಿ ಅಂದರೆ ಎ ರಿಲೇಷನ್ ಟು ಬಿ ಅಂತ. ಇಫ್ 3a plus 2b is equal to 27 then ಆರ್ ಈಸ್ ರಿಲೇಷನ್ ಏನಾಗುತ್ತೆ ಅಂತ. ಆಪ್ಷನ್ ಏನಿದೆ 1, 12, 3, 9, 5, 6, 7, 3, 9, 0. ಆಪ್ಷನ್ ಬಿ 1, 12, 3, 9, 5, 6, 7, 3. ಆಪ್ಷನ್ ಸಿ 2, 1, 9, 3, 6, 5, 3, 7. Option D 0, 27 by 2, 1, 12, 3, 9, 5, 6, 7, 3 ಅಂತ. ನೋಡೋಣ ಇವಾಗ ಕೊಟ್ಟಿರೋದೇನಿದೆ ನಮಗೆ
3a ಪ್ಲಸ್ 2b ಈಸ್ ಈಕ್ವಲ್ ಟು 27 ಅಂತ ಕೊಟ್ಟಿದೆ. ಸೊ ಇಲ್ಲೇನು ಮಾಡಬೇಕು ನಾವು ಬಿಯನ್ನು ಸಪ್ರೇಟ್ ಮಾಡ್ಕೊತೀವಿ. ಸೊ ಬಿಯನ್ನು ಸಪ್ರೇಟ್ ಅಂದರೆ ಏನಾಗುತ್ತೆ, 27 ಆ್ಯಸ್ ಇಟ್ ಈಸ್ ಪ್ಲಸ್ 3a ಈ ಕಡೆ ಹೋದರೆ ಮೈನಸ್ 3a. ಸೊ ಬಿ ಜೊತೆಗಿರೋ 2 ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್. ಸೊ ಬಿ ಬಂತು. ಇವಾಗ ನೋಡಿ ಎ ವ್ಯಾಲ್ಯೂ ನಾವು 1 ತೊಗೊಂಡ್ರೆ ಬಿ ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. 27 ಮೈನಸ್ 3 ಇಂಟು 1 ಡಿವೈಡೆಡ್ ಬೈ 2. ಸೊ 24 ಡಿವೈಡೆಡ್ ಬೈ 2. 2 1s 2 12s. ಸೊ ಇಲ್ಲೇನು ಬಂತು ನಮಗೆ 1,12 ಫಸ್ಟ್ 1 ಬಂತು. ಎಲ್ಲೆಲ್ಲಿದೆ, ಆಪ್ಷನ್ ಎ ಯಲ್ಲಿ ಕೂಡ ಇದೆ, ಆಪ್ಷನ್ ಬಿ ಯಲ್ಲಿದೆ. ಸೊ ಆಪ್ಷನ್ ಸಿ ಯಲ್ಲಿಲ್ಲ, ಆಪ್ಷನ್ ಡಿ ಯಲ್ಲಿಲ್ಲ. ಸೊ ರಾಂಗ್ ಮಾಡ್ಬೋದು. ಇವಾಗ ನಮ್ಗೆ ಎರಡರಲ್ಲಿ ಒಂದು ಗೊತ್ತಾಯಿತು, ಸಾರಿ 50-50 ಅಂದರೆ ಎರಡು ಆನ್ಸರ್ ಮಾತ್ರ ಕರೆಕ್ಟ್ ಅಂತ ಗೊತ್ತಾಯಿತು. ಬಟ್ ಅದರಲ್ಲಿ ಒಂದು ಯಾವ್ದು ಕರೆಕ್ಟ್ ಅಂತ ಗೊತ್ತಾಗಬೇಕು. ಸೊ ಎ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ 3 ಇದ್ದಾಗ ಏನು ಬರುತ್ತೆ, ಬಿ ವ್ಯಾಲ್ಯೂ 27 ಮೈನಸ್ 3 3s 9 ಡಿವೈಡೆಡ್ ಬೈ 2. 27ಅಲ್ಲಿ 9 ಹೋದರೆ ಏನಾಗುತ್ತೆ 22/2. ಸಾರಿ 27 18 ನಾಟ್ 18 ಆಗುತ್ತೆ. ಸೊ 27ಅಲ್ಲಿ 9 ಹೋದರೆ 18. ಸೊ ಏನಾಗುತ್ತೆ 2 1s 2 9s. ಸೊ 9 ಬಂತು. ಇವಾಗ ನೋಡಿ ರಿಲೇಷನ್ ಏನಾಗುತ್ತೆ 3,9. ಎಸ್, ಎರಡದ್ರಲ್ಲೇನು ಇದೆ. ನೆಕ್ಸ್ಟ್ ಎ ಈಸ್ ಈಕ್ವಲ್ ಟು ನೆಕ್ಸ್ಟ್ ಏನಿದೆ ನೋಡಿ 3 ಆದಮೇಲೆ 5 ಇದೆ. ಎ ವ್ಯಾಲ್ಯೂ 5 ತೊಗೊಂಡಾಗ ಬಿ ವ್ಯಾಲ್ಯೂ ಏನು ಬರುತ್ತೆ 27 ಮೈನಸ್ 3 5s 50 ಡಿವೈಡೆಡ್ ಬೈ 2. ಸೊ 27ಅಲ್ಲಿ 15 ಹೋದರೆ ಏನು ಬರುತ್ತೆ ನಮಗೆ 12 ಡಿವೈಡೆಡ್ ಬೈ 2. 2 1s 2 6. ಸೊ 6 ಬಂತು. ಇಲ್ಲೇನಾಗುತ್ತೆ ರಿಲೇಷನ್ನು 5,6. ನೋಡಿ ಇದೆಯಾ 5,6 ಎರಡು ಇದರಲ್ಲಿದೆ. ಆಪ್ಷನ್ ಎ ಯಲ್ಲಿ ಕೂಡ ಇದೆ, ಆಪ್ಷನ್ ಬಿ ಯಲ್ಲಿ. ನೆಕ್ಸ್ಟ್ ಎ ವ್ಯಾಲ್ಯೂ 5 ಆದಮೇಲೆ ಯಾವುದಿದೆ ನೋಡಿ 7 ಇದೆ. ಎ ವ್ಯಾಲ್ಯೂ 7 ತೊಗೊಂಡಾಗ ಬಿ ವ್ಯಾಲ್ಯೂ ಏನು ಬರುತ್ತೆ 27 ಮೈನಸ್ 3 7s 21 ಡಿವೈಡೆಡ್ ಬೈ 2. ಸೊ 27ಅಲ್ಲಿ 21 ಅಂದರೆ 6 ಡಿವೈಡೆಡ್ ಬೈ 2. 2 1s 2 3s. ಸೊ ಇಲ್ಲೇನು ಬಂತು ರಿಲೇಷನ್ 7,3 ಅಂತ. ನೋಡಿ ಎರಡದ್ರಲ್ಲಿದೆ. ಲಾಸ್ಟ್ 9 ಕೂಡ ಚೆಕ್ ಮಾಡೋಣ. ಇನ್ ಕೇಸ್ ಅದು ಬರಲಿಲ್ಲ ಅಂದರೆ ಆಪ್ಷನ್ ಬಿ ಆಗುತ್ತೆ. ಎ ಈಸ್ ಈಕ್ವಲ್ ಟು 9 ತೊಗೊಂಡಾಗ ಬಿ ವ್ಯಾಲ್ಯೂ ಏನು ಬರುತ್ತೆ 27 ಮೈನಸ್ 3 9s 27 ಡಿವೈಡೆಡ್ ಬೈ 2. ಸೊ 0 ಬೈ ಎನಿಥಿಂಗ್ ಈಸ್ 0. ಸೊ ರಿಲೇಷನ್ ಏನಾಯಿತು 9,0. ನೋಡಿ ಎಲ್ಲ ರಿಲೇಷನ್ನು ಬಂತ ನೋಡಿ 1,12 ಇದೆ, 3,9 ಇದೆ, 5,6 7,3 9,0. ಸೊ ಏನಾಗುತ್ತೆ ನಮಗೆ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ 2023ಯಲ್ಲಿ ಕೇಳಿರೋ ಕ್ವಶನ್. ಈ ಥರ ಫಂಕ್ಷನ್ ಕೊಟ್ಟಾಗ ಒಂದನ್ನು ಸಪ್ರೇಟ್ ಮಾಡಬೇಕು. ಇವಾಗ ರಿಲೇಷನ್ ಎ ಟು ಬಿ ಅಂತ ಕೊಟ್ಟಿರ್ತಾನಲ್ಲ, ಸೊ ಬಿಯನ್ನು ಸಪ್ರೇಟ್ ಮಾಡಿಬಿಟ್ಟು ಎ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು ಬಿ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ಸೊ ರಿಲೇಷನ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಏನು ಬಂತು ನಮಗೆ ಎ 1 ತೊಗೊಂಡಾಗ 12, ಬಿ 3 ತೊಗೊಂಡಾಗ ಎ 3 ತೊಗೊಂಡಾಗ ಬಿ 9, ಎ 5 ತೊಗೊಂಡಾಗ ಬಿ 6, ಎ 7 ತೊಗೊಂಡಾಗ ಬಿ 3, ಎ 9 ತೊಗೊಂಡಾಗ ಬಿ 0. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 3ಗೆ ನೋಡಿ. ನೆಕ್ಸ್ಟ್ ನೋಡಿ 4th ಕ್ವೆಶನ್ 2024ಅಲ್ಲಿ ಕೇಳಿರೋ ಕ್ವಶನು. ಸೊ ಏನಿದೆ ನೋಡೋಣ ಕ್ವಶನ್. ಲೆಟ್ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಆ್ಯಂಡ್ ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್. ದೆನ್ ಸೊ ಯಾವುದಾಗುತ್ತೆ ಎಫ್ ಆಫ್ ಎಕ್ಸ್ ಏನು ಬರುತ್ತೆ ಮತ್ತು ಜಿ ಆಫ್ ಎಕ್ಸ್ ಯಾವ್ದು ತಗೊಂಡಾಗ ಕರೆಕ್ಟ್ ಆನ್ಸರ್ ಬರುತ್ತೆ ಅಂತ. ಸೊ ಇಲ್ಲಿ ಆನ್ಸರ್ ನೋಡಿ ನಮಗೆ ಇದು ಸಿಯನ್ನು ಚೆಕ್ ಮಾಡೋಣ. ಆಮೇಲೆ ಎ ಬಿ ಡಿ ಏನಕ್ಕೆ ರಾಂಗ್ ಅಂತ ನೋಡೋಣ. ನೋಡಿ ಆಪ್ಷನ್ ಸಿ ಏನಿದೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಇದೆ. ಸೊ ನೋಡಿ ಏನಿದೆ ಇಲ್ಲಿ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್. ಸೊ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಯಾವ ಥರ ತಗೊಂತೀವಿ ಆಲ್ರೆಡಿ ಯೂಸ್ ಮಾಡಿದ್ದೀವಿ ಇದೇ ಥರ ಕ್ವಶನನ್ನು. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಈ ಥರ. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ ನಮಗೆ ಸೈನ್ ಸ್ಕ್ವಯರ್ ಎಕ್ಸ್ ಅಂತ. ಸೊ
ಸೊ ಜಿ ಆಫ್ ಎಕ್ಸ್ ಅಂದರೆ ಏನಿದೆ ರೂಟ್ ಎಕ್ಸ್. ಸೊ ರೂಟ್ ಸೈನ್ ಸ್ಕ್ವಯರ್ ಎಕ್ಸ್. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ ಸೈನ್ ಎಕ್ಸ್. ನೋಡಿ ಅದೇ ಥರ ಇನ್ನೊಂದು ಯಾವುದಿದೆ ಎಫ್ ಕಂಪೋಸಿಷನ್ ಜಿ. ಸೊ ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸ್ ಏನಾಗುತ್ತೆ ಎಫ್ ಆಫ್ ಜಿ ಆಫ್ ಎಕ್ಸ್. ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಇದೆ. ಸೊ ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ ನಮಗೆ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಸೈನ್ ಸ್ಕ್ವಯರ್ root x. So this one we can write as a sin root x whole square. ಏನಕ್ಕಂದರೆ ನೋಡಿ sin square theta is always equal to the sin theta whole square because of this reason. ಸೊ ನಮಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಎ ನೋಡಿ ಏನು ಬರುತ್ತೆ ನಮಗೆ ಆಪ್ಷನ್ ಎ ಇದೆಯಲ್ಲ. ಸೊ ಎಫ್ ಆಫ್ ಎಕ್ಸ್ ಅನ್ನೋದು ಸೈನ್ ಸ್ಕ್ವೇರ್ ಎಕ್ಸ್ ಕೊಟ್ಟಿದ್ದಾನೆ, ಜಿ ಆಫ್ ಎಕ್ಸ್ ಅನ್ನೋದು ಎಕ್ಸ್ ಇದೆ. ನೋಡಿ ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ ಸೈನ್ ಸ್ಕ್ವೇರ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್. ಜಿ ಆಫ್ ಎಕ್ಸ್ ಅಂತಂದರೆ ಏನಿದೆ ನಮಗೆ ಎಕ್ಸ್ ಅಂತ. ನೋಡಿ ಇಲ್ಲಿ ಜಿ ಆಫ್ ಎಕ್ಸ್ ತೊಗೊಂಡ್ರೆ ಸಾರಿ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಏನು ಬರುತ್ತೆ ಜಿ ಆಫ್ ಎಫ್ ಆಫ್ ಎಕ್ಸ್. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ನಮಗೆ ಸೈನ್ ಸ್ಕ್ವಯರ್ ಎಕ್ಸ್. ಸೊ ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಇದೆ. ಸೊ ಏನು ಬರುತ್ತೆ ನಮಗೆ ಸೈನ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಬಟ್ ಇಲ್ಲಿ ನಮಗಿರೋದು ನೋಡಿ ಎಫ್ ಆಫ್ ಎಫ್ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಏನು ಬರಬೇಕಾಗಿತ್ತು ಸೈನ್ ಎಕ್ಸ್. ಸೊ ಆಪ್ಷನ್ ಸಿ ಮಾತ್ರ ಬರುತ್ತೆ. ಅದೇ ನಾವು ಅದೇ ಥರ ಎಫ್ ಕಂಪೋಸಿಷನ್ ಜಿ ತಗೊಂಡಾಗ ಇದಕ್ಕೆ ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸ್ ಅಂತಂದರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ. ಸೊ ಎಫ್ ಆ್ಯಸ್ ಇಟ್ ಈಸ್ ಜಿ ಆಫ್ ಎಕ್ಸ್ ಅಂತಂದರೆ ಎಕ್ಸ್ ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಏನಿದೆ ನಮಗೆ ಸೈನ್ ಸ್ಕ್ವೇರ್ ಎಕ್ಸ್. ನೋಡಿ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇದೆ. ಸೊ ಸೈನ್ ಸ್ಕ್ವೇರ್ ಎಕ್ಸ್. ಇಲ್ಲಿ ನೋಡಿ ಇಲ್ಲೇನಿತ್ತು ಎಕ್ಸ್ ಪ್ಲೇಸಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್. ಸೊ ನೋಡಿ ಎರಡು ಸೈನ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೊ ಇದೇನಾಗುತ್ತೆ ಆಪ್ಷನ್ ಎ ಆಗೋದಿಲ್ಲ. ಅದೇ ಥರ ನೋಡಿ ಆಪ್ಷನ್ ಬಿನೂ ಬರೋದಿಲ್ಲ, ಆಪ್ಷನ್ ಡಿ ಬರೋದಿಲ್ಲ, ಆಪ್ಷನ್ ಸಿ ಮಾತ್ರ ಕರೆಕ್ಟ್. ಇಲ್ಲೇನು ನಮಗೆ ಗೊತ್ತಿರಬೇಕು ನೋಡಿ ಎಫ್ ಆಫ್ ಎಕ್ಸು ಮತ್ತು ಜಿ ಆಫ್ ಎಕ್ಸ್ ಕೊಟ್ಬಿಟ್ಟು ಕಂಪೋಸಿಷನ್ ಕೇಳ್ಬೋದು. ಕಂಪೋಸಿಷನನ್ನು ಕೊಟ್ಬಿಟ್ಟು ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸನ್ನು ಫೈಂಡ್ ಮಾಡೋದು ಕೇಳ್ತಾರೆ. ಸೊ ಎರಡಕ್ಕೂ ಪ್ರೊಸೀಜರ್ ಒಂದೇ ಇದೆ. ಕಂಪೋಸಿಷನ್ ಅಂತಂದಾಗ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂದರೆ ನೋಡಿ ಈ ಥರ ಬರೀಬೇಕು ಜಿ ಆಫ್ ಎಫ್ ಆಫ್ ಎಕ್ಸ್. ಸೊ ಆಮೇಲೆ ಎಫ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿಬಿಟ್ಟು ಜಿ ಆಫ್ ಎಕ್ಸ್ ಪ್ಲೇಸಲ್ಲಿ ಎಫ್ ಆಫ್ ಎಕ್ಸಲ್ಲಿ ಏನು ತೊಗೊಂಡಿರ್ತೀವಲ್ಲ ಇದನ್ನು ವ್ಯಾಲ್ಯೂ ಪುಟ್ ಮಾಡಬೇಕು. ಸೊ ಈ ಥರ ಕಂಪೋಸಿಷನ್ ಗೊತ್ತಿದ್ರೆ ಕಂಪೋಸಿಷನ್ ಫಂಕ್ಷನ್ ಗೊತ್ತಿದ್ರೆ ಇದು ಬೇಸ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ನೋಡಿ. ಸೊ ಇಲ್ಲಿ ಏನಾಗುತ್ತೆ ನಮಗೆ 2024 ಕೇಳಿರೋದು ಕಂಪೋಸಿಷನ್ ಮೇಲೆ ಕೇಳಿದ್ದಾನೆ. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ. ಇದು ಕೂಡ 2024 ಕೇಳಿರೋ ಕ್ವಶನ್ ನೋಡಿ ಏನಿದೆ ಲೆಟ್ ಸೆಟ್ ಎ ಈಸ್ ಈಕ್ವಲ್ ಟು 2, 3, 4, 5, ಸೊ 16, 17, 18 till 18ವರೆಗೂ ಇದೆ ಸೆಟ್. ಸೊ ಲೆಟ್ ಆರ್ ಬಿ ದ ರಿಲೇಷನ್ ಆನ್ ಅ ಸೆಟ್ ಎ ಆಫ್ ಅ ಆರ್ಡರ್ pair of positive integers defined by a comma b relation c comma d if and only if ad is equal to bc for all a comma b comma c comma d in a relation to a andre a cross a anta. So then the number of order pairs of equivalence class of 3 comma 2 is option a 4 ಇದೆ, option b 5, option c 6, option d 7. ನೋಡಿ ರಿಲೇಷನ್ ಫಂಕ್ಷನ್ ಮೇಲೆ ಬಂದಿರೋದು ಲಾಸ್ಟ್ 2024 ಸಿ ಇ ಟಿಯಲ್ಲಿ ಕೇಳಿರೋ ಕ್ವಶನ್ ನೋಡಿ. ಸೊ ಫಸ್ಟ್ ಏನು ಕೇಳಿದ್ದಾನೆ ಯಾವುದೊಂದು ಇಕ್ವಿವೆಲೆನ್ಸ್ ಕ್ಲಾಸ್ ಕೇಳಿದ್ದಾನೆ 3, 2. ಸೊ ಇದಕ್ಕೇನು ಮಾಡ್ತೀವಿ ನಾವು ಸಿಮಿಲರ್ ಯಾವುದು ಇರುತ್ತೆ ಅಂದರೆ ಕಾಂಗ್ರುಯೆನ್ಸ್ ಅಂತಲೂ ಹೇಳ್ಬೋದು. ಸೊ ಯಾವುದಕ್ಕೆ ಎಕ್ಸ್ ವೈ ಅಂತ ಪೇರು. ಸೊ ಇವಾಗ ಏನಾಗುತ್ತೆ ಇಲ್ಲಿ ನೋಡಿ ಎಕ್ಸ್ ಬೈ ವೈ ಅಂತ ತಗೊಂಡ ಇದೇನಾಗುತ್ತೆ 2ಗೆ ಎಕ್ಸು 3ಗೆ ವೈ ಈ ಥರ. ಸೊ 2x ಈಸ್ ಈಕ್ವಲ್ ಟು 3y. ಸೊ ಎಕ್ಸ್ ಬೈ ವೈ ಏನಾಗುತ್ತೆ ನಮಗೆ 3/2 ಅಂತ. ಸೊ ಈ ಒಂದು ಫಾರ್ಮೆಟಲ್ಲಿ ಬರಬೇಕು ನಂಬರ್ಸು. ಸೊ ಎಷ್ಟು ನಂಬರ್ಸ್ ಬರುತ್ತೆ ಆರ್ಡರ್ ಪೇರ್ ಅಂತ ಕೇಳ್ತಿದ್ದಾನೆ. ಸೊ ಇವಾಗ ದೇರ್ ಫೋರ್ ಇಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 3, 2 ಇದೆ. ಸೊ ನೋಡಿ ಫಸ್ಟ್ ಏನು ಮಾಡೋಣ 3ಗೆ 2 ಎರಡಕ್ಕೂ 2 ಮಲ್ಟಿಪ್ಲೈ ಮಾಡಿದಾಗ ನೋಡಿ 3 2 6, 2 2 4,
ನೋಡಿ 6/4 6,4 ಅಂದರೆ 6/4 ತೊಗೊಂಡಾಗ ನೋಡಿ 3/2 ಬರುತ್ತಾ. ಸೇಮ್ ಇದೇ ಫಾರ್ಮೆಟಲ್ಲಿ ಬರಬೇಕು ಅದೇ ಥರ. ನೆಕ್ಸ್ಟ್ 3 ಮಲ್ಟಿಪ್ಲೈ ಮಾಡಿದಾಗ 3 3s 9, 2 3 2s 6. ಸೊ ಏನು ಬರುತ್ತೆ 9,6. ಸೊ ನೋಡಿ 9,6 9/6 ನೋಡಿ 3 3s 3 2s ಎಸ್ 3/2. ನೆಕ್ಸ್ಟ್ 3 4s 12. So 3 2s 4 3s 12, then 4 2s 8. Sorry 4 ಎರಡಕ್ಕೂ 4 ನೋಡಿ 12/8 ತಗೊಂಡ್ರೆ ಬರುತ್ತಾ. 3 4s 3 1 ನಿಮಿಷ 6 ಬಂತಲ್ಲ. ಓಕೆ 1 ನಿಮಿಷ 2 6 ತಗೊಳ್ಳೋಣ. 2 4s 8 ಬರುತ್ತೆ. 6/4 ಅಂದರೆ 2 3s 2 2s ನೋಡಿ ಇದು ಕೂಡ 3/2 ಬರುತ್ತೆ. ನೆಕ್ಸ್ಟ್ 3 5s 15, 2 5s 10 ನೋಡಿ 15/10 ಕೂಡ ನಮ್ಗೆ ಏನು ಬರುತ್ತೆ 3/2 ಅಂದರೆ 5 3s 5 2s. ನೆಕ್ಸ್ಟ್ 6 18, 2 6 12 ನೋಡಿ 18/12 ತಗೊಂಡ್ರು ಕೂಡ ಫಸ್ಟು 2 ಇಂದ ಮಾಡ್ಕೊಳ್ಳೋಣ. 2 9s 2 6 ದೆನ್ 3 3s 3 2s ನೋಡಿ 3/2 ಫಾರ್ಮಲ್ಲಿ ಬರುತ್ತೆ. ನೋಡಿ ನೆಕ್ಸ್ಟ್ ನಂಬರ್ ತೊಗೊಳಕ್ಕಾಗೋದಿಲ್ಲ. ಏನಕ್ಕಂದರೆ ನಮಗೆ ಕೊಟ್ಟಿರೋ ಸೆಟ್ಟು ಟಿಲ್ 18ವರೆಗೂ ಮಾತ್ರ ಇದೆ. ಸೊ 18ಕ್ಕಿಂತ ಜಾಸ್ತಿ ತೊಗೊಳಕ್ಕಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಎಂಡ್ ಹಿಯರ್ ಓನ್ಲಿ. ಸೊ ಏನು ಬರುತ್ತೆ ಇವಾಗ ನೋಡಿ ಎಷ್ಟು ಪೇರ್ ಬರುತ್ತೆ 1 2 3 4 5. ಸೊ 5 ಆರ್ಡರ್ ಆಫ್ ಪೇರ್ ಬರುತ್ತೆ. ಓಕೆ ಇನ್ಕ್ಲೂಡಿಂಗ್ 3, 2 ಅಲ್ಲ. ಓಕೆ ಇನ್ಕ್ಲೂಡಿಂಗ್ 3, 2 ಏನಾಗುತ್ತೆ 6. ಸೊ ಏನಾಗುತ್ತೆ ಇಲ್ಲಿ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಏನು ಬರುತ್ತೆ ಲೆಟ್ ಆರ್ ಬಿ ದ ರಿಲೇಷನ್ ಆನ್ ದ ಸೆಟ್ ಎ ಆಫ್ ಆರ್ಡರ್ ಪೇರ್ ಆಫ್ ಪಾಸಿಟಿವ್ ಇಂಟಿಜರ್ ಅಂತ ಕೊಟ್ಟಿದ್ದ. ರಿಲೇಷನ್ ಎ ಬಿ ರಿಲೇಷನ್ ಟು ಸಿ ಡಿ ಅಂತ. ಸೊ ನೋಡಿ ಯಾವ ಥರ ಬರುತ್ತೆ. ಎಲ್ಲಿ ಟೋಟಲ್ ಎಷ್ಟಿತ್ತು ಎಲ್ಲಿವರೆಗೂ 18ವರೆಗೂ 2ದಿಂದ 18ವರೆಗೂ ನಂಬರ್ಸ್ ತೊಗೊಂಡಿದ್ವಿ. ಸೊ ಇಕ್ವಿವೆಲೆನ್ಸ್ ಕ್ಲಾಸ್ ಆಫ್ 3, 2 ಅಂತಂದರೆ ನೋಡಿ ಪೇರ್ ಏನೇನು ಬರುತ್ತೆ 3, 2 6, 4 9, 6 12, 8 15, 10 18, 12. ಸೊ ಟೋಟಲ್ 6 ನೋಡಿ ಇನ್ಕ್ಲೂಡಿಂಗ್ 3, 2 ಏನು ಬರುತ್ತೆ 6 ಆರ್ಡರ್ ಪೇರ್ ಬರುತ್ತೆ. ನೋಡಿ ಲಾಸ್ಟ್ ಇಯರ್ ಕೇಳಿರೋ ಕ್ವಶನ್ ನೋಡಿ ಇದು ಆನ್ಸರ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ಲೆಟ್ f of x is equal to sin 2x plus cos 2x and g of x is equal to x square minus 1, then g of f of x is a invertible in the domain 2023 ಅಂತ ನೋಡಿ 2023 ಕೇಳಿರೋ ಕ್ವಶನ್ ನೋಡಿ ಕಂಪೋಸಿಷನ್. ಸೊ ಆಪ್ಷನ್ ಏನಿದೆ x belongs to close interval minus pi/2, pi/2. ಆಪ್ಷನ್ ಬಿ x belongs to close interval minus pi/4, pi/4. ಆಪ್ಷನ್ ಸಿ close interval 0, pi/4. ಆಪ್ಷನ್ ಡಿ x belongs to minus pi/8, pi/8 ಅಂತ ನೋಡಿ. ನೋಡೋಣ ಇಲ್ಲೇನಿದೆ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ sin 2x ಪ್ಲಸ್ ಕಾಸ್ 2x ಅಂತ. ಜಿ ಆಫ್ ಎಕ್ಸ್ ಏನಿದೆ x² ಮೈನಸ್ 1 ಅಂತ. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಕಂಪೋಸಿಷನ್ ಇದು ಕೂಡ ಜಿ ಆಫ್ ಎಫ್ ಆಫ್ ಎಕ್ಸ್ ನೋಡಿ ಜಿ ಆ್ಯಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ನಮಗೆ sin 2x ಪ್ಲಸ್ ಕಾಸ್ 2x ಅಂತ. ಸೊ ಜಿ ಆಫ್ ಎಕ್ಸ್ ಅಂದರೆ ಏನಿದೆ ನಮಗೆ x² ಮೈನಸ್ 1. ಸೊ ಎಕ್ಸ್ ಪ್ಲೇಸಲ್ಲಿ ಇಲ್ಲೇನಿದೆ ನಮಗೆ sin 2x ಪ್ಲಸ್ ಕಾಸ್ 2x ಹೋಲ್ ಸ್ಕ್ವೇರ್ ಮೈನಸ್ 1. ಸೊ ಇಲ್ಲೇನು ಯೂಸ್ ಮಾಡಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡ್ಕೊತೀವಿ. ಏನಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a² ಪ್ಲಸ್ b² ಪ್ಲಸ್ 2ab ಅಂತ. ಸೊ ಇಲ್ಲೇನು ಬರುತ್ತೆ sin ಸ್ಕ್ವಯರ್ 2x ಪ್ಲಸ್ ಕಾಸ್ ಸ್ಕ್ವಯರ್ 2x ಪ್ಲಸ್ 2 ಇಂಟು sin 2x ಇಂಟು ಕಾಸ್ 2x. ಸೊ ಮೈನಸ್ 1 as it is ನೋಡಿ using formula a plus b whole square formula. next ನೋಡಿ simplification. ಇಲ್ಲಿ ನೋಡಿ sin square 2x plus cos square 2x becomes a 1.
ಬಿಕಾಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೈರ್ ಥೀಟಾ ಈಸ್ ಅ 1 ಅಂತ ಇದೆ. ಐಡೆಂಟಿಟಿ ಇದೆ ನೋಡಿ ಟ್ರಿಗ್ನೋಮೆಟ್ರಿಯಲ್ಲಿ ಫಸ್ಟ್ ಐಡೆಂಟಿಟಿ. ಸೊ ಎಲ್ಲ ಏನು ಬಂತು 1 -1 ಇಲ್ಲಿದೆಯಲ್ಲ ಈ -1 ಪ್ಲಸ್ 2 ಇಂಟು ಸೈನ್ 2x ಇಂಟು ಕಾಸ್ 2x. ಸೊ +1 -1 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮತ್ತೆ ನೋಡಿ ಫಾರ್ಮುಲಾ ಏನು ಯೂಸ್ ಆಗುತ್ತೆ ನಮಗೆ, ಸೈನ್ 2a ಫಾರ್ಮುಲಾ ಏನಿದೆ ನಮಗೆ 2 ಇಂಟು ಸೈನ್ ಎ ಇಂಟು ಕಾಸ್ ಎ ಅಂತ. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊತೀವಿ. ಇಲ್ಲೇನು ಬರುತ್ತೆ ನಮಗೆ ಸೈನ್ 4x ಅಂತ. ಬಿಕಾಸ್ ನೋಡಿ ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ 2x. ಸೊ 2x ಇಲ್ಲಿ 2 ಇಂಟು ಸೈನ್ ಎ ಕಾಸ್ ಎ ಅಂತಂದರೆ ಸೈನ್ 2a ಆಗ್ತಿತ್ತು. ಬಟ್ ಎಕ್ಸ್ ಪ್ಲೇಸಲ್ಲಿ 2x ಇರೋದ್ರಿಂದ ಸೈನ್ 4x. ನೋಡಿ ಇಲ್ಲಿ 4x ಏನಾಗಿರುತ್ತೆ, 4x ಇನ್ ಬಿಟ್ವೀನ್ four x will be invertible for ಯಾವುದಕ್ಕಿರುತ್ತೆ ನೋಡಿ -π/2 ಲೆಸ್ ದನ್ ಈಕ್ವಲ್ ಟು 4x ಲೆಸ್ ದನ್ ಈಕ್ವಲ್ ಟು π/2. ಸೊ ಇವಾಗ x ಏನಾಗುತ್ತೆ, x 4ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಡಿವೈಡ್ ಆಗುತ್ತೆ. -4/8 ಲೆಸ್ ದನ್ ಈಕ್ವಲ್ ಟು x ಲೆಸ್ ದನ್ ಈಕ್ವಲ್ ಟು π/8. ಲೆಸ್ ದನ್ ಈಕ್ವಲ್ ಟು ಮೀನ್ಸ್ ಕ್ಲೋಸ್ ಇಂಟರ್ವಲ್. ಸೊ ಏನಾಗುತ್ತೆ, x ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ -π/8 +π/8. ಓಪನ್ ಇಂಟರ್ವಲ್ ಇದ್ದಾಗ ಸ್ಟ್ರಿಕ್ಟ್ಲಿ ಲೆಸ್ ದನ್ ಇರುತ್ತೆ. ಸೊ ಲೆಸ್ ದನ್ ಈಕ್ವಲ್ ಟು ಇನ್ ದ ಸೆನ್ಸ್ ಕ್ಲೋಸ್ ಇಂಟರ್ವಲ್. ಸೊ ಆನ್ಸರ್ ಏನು ಬರುತ್ತೆ ನಮಗೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. x ಬಿಲಾಂಗ್ಸ್ ಟು -π/8 +π/8. ನೋಡಿ ಇದು 2023 ಕೇಳಿರೋದು. ಎಲ್ಲನೂ ಆಲ್ಮೋಸ್ಟ್ ಬೇಸ್ಡ್ ಆನ್ ದ ಕಂಪೋಸಿಷನ್ ಇದೆ. ಸೊ ಕೆಲವು ಟೈಮ್ ಏನು ಮಾಡ್ತಾನೆ f(x) g(x) ಸಪ್ರೇಟ್ ಕೊಟ್ಬಿಟ್ಟು ಕಂಪೋಸಿಷನ್ ಕೇಳ್ತಾನೆ, ಕೆಲವು ಟೈಮ್ ಕಂಪೋಸಿಷನ್ ಕೊಟ್ಟಿರ್ತಾನೆ. ಸೊ ಸಪ್ರೇಟಿಂಗ್ ಅಂದರೆ ಫೈಂಡಿಂಗ್ f(x) ಆ್ಯಂಡ್ g(x) ಅಂತ ಕೇಳ್ತಾನೆ. ಸೊ ಇಲ್ಲಿ ನೋಡಿ ಆಫ್ಟರ್ ಫೈಂಡಿಂಗ್ ದ ಕಂಪೋಸಿಷನ್ ಆಫ್ ದ f and g ಫಂಕ್ಷನ್ಸು, ಸೊ ಫೈಂಡ್ ದ x ಬಿಲಾಂಗ್ಸ್ ಟು ಅಂತ ಈ ಥರ ಕೂಡ ಕೇಳ್ತಾನೆ. ಸೊ ಆನ್ಸರ್ ಏನು ಬಂತು ನಮಗೆ, ಆಪ್ಷನ್ ಡಿ ಅಂತ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.